ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕಳೆದ ಒಂದು ವಾರದಿಂದನೂ ಕೂಡ ಸ್ಯಾಂಡಲ್ವುಡ್ ಅಲ್ಲಿ ಆಗಿರ್ಬೋದು, ಅದರೊಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ ಏನಂತಂದ್ರೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರಿಗೆ ಎರಡು ಕೊಂಬಿದೆಯಾ? ಅದರೊಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನಂಬರ್ ಒನ್, ನನ್ನ ಹೆಸರನ್ನ ಸರ್ಚ್ ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ನಾನೇ ನಂಬರ್ ಒನ್ ಆಗಿ ಬರ್ತೀನಿ ಅನ್ನುವಂತಹ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ, ತಮಗೆ ಇಷ್ಟ ಬಂದಿರೋ ಹಾಗೆ ಸ್ಟಾರ್ ನಟರ ಹಾಡುಗಳನ್ನ ಹಾಕೊಳ್ತಾ, ಅದರೊಟ್ಟಿಗೆ ಪ್ರಶ್ನೆ ಮಾಡಿರುವಂತವ್ರಿಗೆ ತಮಗೆ ಇಷ್ಟ ಬಂದಿರೋ ಹಾಗೆ ಆನ್ಸರ್ ಅನ್ನ ಮಾಡ್ತಾ ಇರುವಂತಹ ಡಾಗ್ ಸತೀಶ್ ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಕಿಚ್ಚ ಸುದೀಪ್ ಅವರ ಹಾಡುಗಳನ್ನ ಹಾಕೊಂಡು ವಾಶ್ರೂಮ್ ಅಲ್ಲಿ ಯುರಿನನ್ನ ಪಾಸ್ ಮಾಡ್ತಾ ಇದ್ರು. ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಭಿಮಾನದಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಆ ರೀತಿ ಕೊಡ್ತೀನಿ, ಈ ರೀತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಗರಾಡ್ತಾ ಇದ್ರು. ಅದೆಲ್ಲದನ್ನ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ಗೌಡ ಅವರು. ಮೊದಲನೇದಾಗಿ ನಮಸ್ತೆ ಬ್ರೋ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ತುಂಬ ಖುಷಿ ಆಯಿತು. ಇಲ್ಲಿ ಬಂದು ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ, ಆ ಮನುಷ್ಯನ ಬಗ್ಗೆ ಮಾತಾಡಬಾರ್ದು ಅಂದ್ಕೊಂಡಿದ್ದೆ. ಬಟ್ ನಿಮ್ಮದು ಒಂದು ಕೆಲವು ವೀಡಿಯೋಸ್ ನೋಡಿದೆ. ತುಂಬ ಓಪನ್ ಆಗಿ, ತುಂಬ ನೀಟಾಗಿ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಹೇಳಿದ್ದೀರಾ. ತುಂಬ ಖುಷಿ ಆಯ್ತು ಅದು. ಅದಕ್ಕೋಸ್ಕರ ನಾನು ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕಮೆಂಟನ್ನು ನಾನು ಫೋನು ಕೂಡ ತೊಗೊಂಡಿದ್ದೆ ನಿಮ್ಮ ಹತ್ರ. ಕಮೆಂಟನ್ನು ಹಾಕ್ತೀರಾ ನೀವಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಧನರಾಜ್ ಅವರಾಗಿರ್ಬೋದು. ಅದನ್ನೂ ಕೂಡ ಬಕೆಟ್ ಹಿಡಿತಾರೆ ಅನ್ನುವಂಥ ಮಾತುಗಳು ಬರುತ್ತೆ. ಈವನ್ ನನಗೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಕೂಡ. ಸೊ ನಾವು ಸುದೀಪ್ ಅವರಂದರೆ ಅವರ ಮೇಲೆ ಗೌರವ ಇರುತ್ತೆ, ಅಥವಾ ಅವ್ರು ಮಾಡಿರುವಂಥ ಸಿನಿಮಾಗಳ ಮೇಲೆ ಪ್ರೀತಿ ಇರುತ್ತೆ, ಅಥವಾ ಅವ್ರು ಮಾಡುವಂಥ ಒಳ್ಳೊಳ್ಳೆ ಕೆಲಸದ ಮೇಲೆ ನಾವು ಫಾಲೋವರ್ಸ್ ಆಗಿರ್ತೀವಿ. ಅಭಿಮಾನದಿಂದ ಕೇಳೋದೇ ತಪ್ಪ ಅನ್ನುವಂಥದ್ದು. ಸರ್, ಇವಾಗ ಕಾಮೆಂಟ್ ಹಾಕೋರಿಗೆ ಅಥವಾ ಮಾತಾಡೋರಿಗೆ ಕಡಿಮೆನೇ ಇಲ್ಲ. ಎಲ್ಲ ಗಲ್ಲಿನಲ್ಲಿ ಎಲ್ಲಿ ಹೋದ್ರೂ ಸಿಗ್ತಾರೆ. ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತಾರೆ, ಬಾಡಿ ಶೇಮ್ ಮಾಡ್ತಾರೆ. ಸಣ್ಣ ಇದ್ದರೆ ಏನು ಈ ಸಣ್ಣಕ್ಕಿದೆಯಾ, ಏನು ತಿನ್ನಲ್ವಾ ಅಂತಾರೆ. ಕಪ್ಪಗಿದೆಯಾ ಅಂತಾರೆ, ಬೆಳ್ಳಗಿದೆಯಾ ಅಂತಾರೆ, ಲೇಜಿ ಅಂತಾರೆ. ಇಲ್ಲ ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರೆ ಬಿಡು, ಪೌಡ್ರ್ ಹಾಕ್ಕೊಂಡು ಮೆಡಿಸಿನ್ ಹಾಕ್ಕೊಂಡು ಮಾಡ್ತಾನೆ ಅಂತಂತಾರೆ. ಯಾರ್ಯಾರಿಗೆ ಅಂತ ಬಾಯಿ ಮುಚ್ಚಿಸ್ತೀರಾ? ಯಾರಿಗಾದರೂ ಒಬ್ರನ್ನ ಸಪೋರ್ಟ್ ಮಾಡ್ತಿದ್ದೀವಿ, ನಾವು ಪ್ರೀತಿಸ್ತಾ ಇರೋವ್ರನ್ನ, ಅವ್ರಿಗೋಸ್ಕರ ನಾವು ನಿಂತಿದ್ದೀವಿ ಅಂದಾಗ ಬಕೆಟ್ ಅಂತಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇದೇ ರೀತಿ ಒಬ್ಬ ಬಕೆಟ್ ಅಂತ ಹಾಕಿದ್ದ, ತುಂಬ ಒಳ್ಳೆ ಮೂಡ್ನಲ್ಲಿದ್ದಾಗ ಕೇಳಿದೆ ಅವನಿಗೆ. ಅವನದು ಪ್ರೊಫೈಲ್ ಒಂದು ಓಪನ್ ಮಾಡಿಬಿಟ್ಟು ನೋಡಿದೆ. ಅವ್ರ ತಂದೆ ತಾಯಿ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಒಂದು ಫೋಟೋ ಹಾಕಿದ್ದ. ಇದೇನಪ್ಪ ನಿಮ್ಮ ಅಪ್ಪ ಅಮ್ಮನಿಗೆ ಬಕೆಟ್ ಹಿಡಿತಿದ್ಯಾ ಈ ಫೋಟೋನಲ್ಲಿ ಅಂತ ಕೇಳಿದೆ. ಅವ್ರು ನಮ್ಮ ತಂದೆ ತಾಯಿ ಅಂತ ಆಗ್ತಾ. ಹಾಗಾದರೆ ನೀನು ತೋರಿಸ್ತಾ ಇರೋ ಪ್ರೀತಿ ಬಕೆಟಾ ಅಂತ ಕೇಳಿದೆ. ಅದು ಹೇಗೆ ಬಕೆಟ್ ಆಗತ್ತೆ ಅಂತಂದ. ಅದೇ ರೀತಿ ನಾವು ತೋರಿಸ್ತಾ ಇರೋ ಪ್ರೀತಿನೂ ನಿನಗೆ ಬಕೆಟ್ ಅನಿಸಿದ್ರೆ, ನಾನಿಲ್ಲಿ ನೋಡ್ತಾ ಇರೋ ಫೋಟೋನಲ್ಲಿ ನೀನು ಬಕೆಟ್ ಥರನೇ ಕಾಣಿಸ್ತಾ ಇದೆಯಾ. ಸೊ ನನಗೆ ನಿನಗೆ ಡಿಫ್ರೆನ್ಸ್ ಇಲ್ಲ. ಇನ್ನೂ ದೊಡ್ಡದಾಗಿ ಹಾಕು, ಇನ್ನೂ ಜೋರಾಗಿ ಹಾಕು, ಐ ವಿಲ್ ನಾಟ್ ಬಾದರ್ ಅಬೌಟ್ ಇಟ್ ಅಂದ್ಬಿಟ್ಟು ಹೇಳಿದೆ. ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತೀರಾ? ಇವರು ಡಾಗ್ ಸತೀಶನ್ನು ಬಕೆಟ್ ಇಟ್ಕೊಂಡು ಓಡಾಡ್ತಾರೆ ಅಂತ ಹೇಳ್ತಾರಲ್ಲ, ಏನು ಮಾಡ್ತಿದ್ದಾರೆ ಅವರು? ವಾಟ್ ಈಸ್ ಈ ಡೂಯಿಂಗ್? ನನ್ನಿಷ್ಟ. ನಾನು ನಂಬರ್ 2 ಮಾಡಿಬಿಟ್ಟು ಹಾಕ್ತೀನಿ, ನನ್ನಿಷ್ಟ. ಸರ್, ಅವ್ರಿಗೆ ಸ್ವಲ್ಪ ಎಜುಕೇಷನ್ ಕಡಿಮೆ ಇದೆ ಅನಿಸುತ್ತೆ. ಒಂದು ಇಡೀ ಬಿಲ್ಡಿಂಗ್ನಲ್ಲಿ CCTV ಅದು ಇದು ಹಾಕ್ತಾರೆ, ಕರೆಕ್ಟಾ? ಫಾರ್ ಸೆಕ್ಯೂರಿಟಿ ರೀಸನ್ಸ್. ಹೌದು. ವಾಶ್ರೂಮ್ಸ್ ಒಳಗೆ ಯಾಕೆ ಹಾಕೋದಿಲ್ಲ? ಬಿಕಾಸ್ ಇಟ್ ಈಸ್ ಅ ವೆರಿ ಪ್ರೈವೇಟ್ ಪ್ಲೇಸ್ ವೇರ್ ಸರ್ಟನ್ ಥಿಂಗ್ಸ್ ಆರ್ ಡನ್. ಅಲ್ಲಿ ಯುರಿನೇಟ್ ಮಾಡ್ತಾ ಒಂದು ವಿಡಿಯೋ ಮಾಡಿ, ಅದಕ್ಕೆ ನಮ್ಮ ಕನ್ನಡಕ್ಕೆ ಕೊಡುಗೆ ಆಗಿರೋವಂಥ ಸುದೀಪ್ ಸರ್ ಇಷ್ಟು ವರ್ಷ, 30 ವರ್ಷ ದುಡ್ದಿರೋ ಅಂಥವ್ರು ನಮ್ಮ ಕನ್ನಡಕ್ಕೆ. ನಮ್ಮ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತೊಗೊಂಡು ಹೋಗಿರೋ ಅಂಥ ಒಬ್ಬರು ಮೇಲು ನಟರವರು. ಅವ್ರು ಹಾಡು ಹಾಕಿ ಇದನ್ನು ನಾನು ನ್ಯೂಸ್ ಆಗೋದಕ್ಕೆ ಮಾಡಿದೆ, ಪಬ್ಲಿಸಿಟಿ ತೊಗೊಳೋದಕ್ಕೆ ಮಾಡಿದೆ, ನಾನು ಏನು ಮಾಡಿದ್ರು ನ್ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಮಾಡಿದೆ ಅಂತ ಇವ್ರೇನು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಲ್ಲ. ಐ ಥಿಂಕ್ ಹಿ ನೀಡ್ಸ್ ಟು ಬಿ ಎಡ್ಯುಕೇಟೆಡ್ ಆನ್ ದಿಸ್, ಬಿಕಾಸ್ ಲಾ ಪ್ರಕಾರ ಇಟ್ ಈಸ್ ಡೈರೆಕ್ಟ್ ಕ್ರಿಮಿನಲ್ ಒಫೆನ್ಸ್ ಯೂಸಿಂಗ್ ಅ ಸಾಂಗ್ ಆಫ್ ಅ ಸೂಪರ್ ಸ್ಟಾರ್ ಆ್ಯಂಡ್ ಯುರಿನೇಟ್ ಮಾಡ್ತಾ ಒಂದು ವಿಡಿಯೋ ಹಾಕೋದು ಸೋಷಿಯಲ್ ಮೀಡಿಯಾನಲ್ಲಿ, ಅದು ಮಿಲಿಯನ್ಸ್ ಗಟ್ಟಲೆ ಜನರ ವ್ಯೂನಲ್ಲಿ. ಇಟ್ ಈಸ್ ಅ ಕ್ರಿಮಿನಲ್ ಒಫೆನ್ಸ್. ಅವ್ರಿಗೆ ಗೂಗಲ್ ಬಗ್ಗೆ ತುಂಬ ಗೊತ್ತಿದೆ. ಅವ್ರಿಗೆ ಗೂಗಲ್ನಲ್ಲಿ ಯಾರು ಯಾವ ಲೆವೆಲ್ನಲ್ಲಿದ್ದಾರೆ, ಎಲ್ಲಿ ಯಾವ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವ ಡಾಗ್ ಬ್ರೀಡರ್ಸ್ ಇದ್ದಾರೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಗೂಗಲ್ನಲ್ಲೂ ಈ ಥರ ಮಾಡಿದ್ರೆ ಯಾವ ಥರ ಕ್ರಿಮಿನಲ್ ಒಫೆನ್ಸ್ ಅನ್ನೋದಕ್ಕೂ ಒಂದು
ಲೈನ್ಸ್ ಇದೆ, ಒಂದು ಲಾ ಅಂತ ಇದೆ, ಅದನ್ನು ಓದಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಐ ಥಿಂಕ್ ಈ ನೀಡ್ಸ್ ದಟ್ ಎಜುಕೇಷನ್. ಸೊ ನಮ್ಮ ಗೌರ್ಮೆಂಟ್ ಆಗಲಿ ಅಥವಾ ನಮ್ಮ ಪೊಲೀಸ್ ಲಾ ಎನ್ಫೋರ್ಸ್ಮೆಂಟ್ಸ್ ಏನಿದೆ ಅವ್ರು ಚೆನ್ನಾಗಿ ಓದಿದ್ದಾರೆ, ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು, ವೆಯ್ಟ್ ಮಾಡ್ತಿದ್ದಾರೆ. ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟರೆ ಇದ್ರ ಬಗ್ಗೆ ಆ್ಯಕ್ಷನ್ ಡೆಫಿನೆಟ್ಲಿ ತೊಗೊತಾರೆ. ಸರ್ ನಮ್ಮ ಲಾ ಅಷ್ಟು ಈಸಿ ಅಲ್ಲ ಸರ್, ನಾವು ತಪ್ಪು ಮಾಡಿ ಗೊತ್ತಿಲ್ದಿರೋ ತಪ್ಪು ಮಾಡಿರೋದಕ್ಕೆ ನಾವು ಜೈಲಿಗೆ ಹೋಗಿ ಬಂದ್ವಿ, ತಿದ್ಕೊಂಡ್ವಿ, ತಪ್ಪಾಯಿತು ಅಂತ ಒಪ್ಕೊಂಡ್ವಿ. ಬಟ್ ಅದನ್ನು ಇಷ್ಟು ಈಸಿಯಾಗಿ ತೊಗೊಂಡು ನಾನು ಫೇಮಸ್ ಆಗಬೇಕು ಅನ್ನೋದಕ್ಕೆ ಯಾರೋ ಒಬ್ರು ಸೂಪರ್ ಸ್ಟಾರ್ ಹೆಸರು ಹಾಕ್ಕೊಂಡು ಅವರ ಹಾಳಾಕ್ಕೊಂಡು ಯೂರಿನೇಟ್ ಮಾಡ್ತಾ ಅವಮಾನ ಮಾಡಿ ಅದನ್ನು ಕೇಳಿದವ್ರಿಗೆ ಕೇಸ್ ಹಾಕ್ತೀನಿ, FIR ಹಾಕ್ತೀನಿ ಅಂತ ಬೆದರಿಸಿ, ಆ ಲಾನಲ್ಲಿ ಇಟ್ ಈಸ್ ಮೆನ್ಷನ್ಡ್ ಈ ಥರ ಒಂದು ವಿಡಿಯೋ ಹಾಕಿ ಒಬ್ಬರನ್ನ ಇನ್ಸಲ್ಟ್ ಮಾಡಿದ್ರೆ, ಒಬ್ಬರು ನಟರನ್ನ ಇನ್ಸಲ್ಟ್ ಮಾಡಿದ್ರೆ, ಅದನ್ನು ಕೇಳಿ ಅಥವಾ ಅದ್ರ ಬಗ್ಗೆ ರಿವರ್ಟ್ ಆದರೆ ಯಾರಾದರೂ ಫ್ಯಾನು, ಆ ರಿವರ್ಟ್ ಆಗಿರೋದಕ್ಕೂ ಕಾರಣ ವಿಡಿಯೋ ಹಾಕ್ದವ್ರೆ, ಆ ಒಂದು ಜವಾಬ್ದಾರಿನೂ ಆ ವಿಡಿಯೋ ಹಾಕ್ದವ್ರ ಮೇಲೇ ಬರೋದು. ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ಆನ್ ದ ಪರ್ಸನ್ ಹೂ ಹ್ಯಾಸ್ ಅಪ್ಲೋಡೆಡ್ ಅ ವಿಡಿಯೋ. ನೀವು ಗೂಗಲ್ ಮಾಡಿ ನೋಡ್ಬೋದು, ಅಥವಾ ನೋಡ್ತಾ ಇರೋ ಸತೀಶ್ ಅವರು ನಂಬರ್ 1 ಡಾಗ್ ಬ್ರೀಡರ್ ಅಂತಾರಲ್ಲ ವರ್ಲ್ಡ್ಗೆ, ಅವರು ಗೂಗಲ್ ಮಾಡಿ ನೋಡ್ಬೋದು. ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್ ನಂಬರ್ 1. ಎರಡನೇದು, ಗೂಗಲ್ನಲ್ಲಿ ಹಾಕಿದ್ರೆ ಅವರು ಯಾವ ಇಂಡಿಯಾಗೆ ಬರ್ತಾರಾ, ಅರ್ಧ ಇಂಡಿಯಾಗೆ ಬರ್ತಾರಾ, ಕರ್ನಾಟಕಕ್ಕೆ ಬರ್ತಾರಾ ಅಂತ ಕೇಳ್ತಾರೆ. ಅವರು ಗೂಗಲ್ನಲ್ಲಿ ಹಾಕಿ ಅವ್ರ ಹೆಸರನ್ನ ಕೇಳಬೇಕಾಗಿಲ್ಲ ಸರ್, ಅವ್ರು ಯಾರು, ಯಾವ ಲೆವೆಲ್ನಲ್ಲಿದ್ದಾರೆ ಅಂದ್ಬಿಟ್ಟು. ಗೂಗಲ್ ಸ್ಟಾರ್ಟ್ ಆಗಿದ್ದು ಇಂಡಿಯಾನಲ್ಲಿ 1998. ಗೂಗಲ್ ಬರೋದಕ್ಕೆ ಮುಂಚೆ 1997 ಇಂಡಸ್ಟ್ರಿನಲ್ಲಿ ಬಂದವರು ಸುದೀಪ್ ಸರ್. ಇನ್ನು ಗೂಗಲ್ಗೆ ಹೋಗ್ಬಿಟ್ಟು ಸುದೀಪ್ ಸರ್ ಏನು ಅಂದ್ಬಿಟ್ಟು ನಾವು ಕೇಳಿ ತಿಳ್ಕೊಬೇಕಾ? ಅದರ ಅವಶ್ಯಕತೆ ಇಲ್ವಲ್ಲ ಕನ್ನಡಿಗರಿಗೆ. ಸರ್ ನಮ್ಮ ತಂದೆ, ನಾನು, ನನ್ನ ಮಗ ಇಷ್ಟು ಜನ್ರೇಷನ್ಸು ಫ್ಯಾನ್ ಇದ್ವಿ ಸರ್, ಫ್ಯಾನ್ ಇದ್ದೀವಿ. ಇಷ್ಟು ಜನ್ರೇಷನ್ ಗೊತ್ತಿರೋ ಅಂಥ ಒಬ್ಬರು ಮೇಲ್ ನಟರವರು, ಅವ್ರ ಬಗ್ಗೆ ನಾವು ಗೂಗಲ್ನಲ್ಲಿ ಹಾಕಿ ತಿಳ್ಕೊಬೇಕಾ? ಸರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.